ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೂ ಆದಷ್ಟು ಶೇರ್ ಕೂಡ ಮಾಡಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಕಮೆಂಟ್. ಮತ್ತು ಇನ್ನು ಇಲ್ಲಿವರೆಗೆ 6th ಮತ್ತು 7th ನಾನು ಕಂಪ್ಲೀಟ್ ಕ್ವಶನ್ ಆನ್ಸರ್ಸ್ ಮುಗಿಸ್ತಿದ್ದೀನಿ. 6th ಸ್ಟ್ಯಾಂಡರ್ಡ್ ಕೂಡ ಇವತ್ತು ಮುಗಿತೆ, ಅದು ಬಂದು ಸಪ್ಲಿಮೆಂಟ್ರಿ ರೀಡಿಂಗ್. ಸೊ ಇನ್ನು ನಿಮಗೆ ಬೇರೆ 8th 9th 10th ಅಲ್ಲಿ ಯಾವುದಾದ್ರೂ ಕ್ವಶನ್ ಆನ್ಸರ್ಸ್ ಬೇಕೋ, ಇನ್ನೇನಾದರೂ ಡೌಟ್ಸ್ ಇದ್ದರೆ, ಬೇರೆ ಸಬ್ಜೆಕ್ಟ್ಸ್ ಮ್ಯಾಥ್ಸ್ ಸೈನ್ಸ್ ಏನಾದರೂ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಕೂಡ ವಿಡಿಯೋ ಮಾಡಿ ಹಾಕ್ತೇನೆ. ಆ್ಯಂಡ್ ನಿಮಗೆ ಇನ್ಯಾವುದಾದ್ರೂ ರೀತಿಯಲ್ಲಿ ಹೆಲ್ಪ್ ಬೇಕೋ, ಲೈಕ್ ಗೌರ್ಮೆಂಟ್ ಜಾಬ್ ನೋಟಿಫಿಕೇಷನ್ಸನ್ನು ನಿಮಗೆ ನೋಟಿಫೈ ಮಾಡಬೇಕಾ, ಹಾಲ್ ಟಿಕೆಟ್ ಬಂದಿದ್ದು ನೋಟಿಫೈ ಮಾಡಬೇಕಾ, ನಾನು ಒಂದು ಶಾರ್ಟ್ಸ್ ಆದರೂ ಮಾಡಿ ಹಾಕ್ತೀನಿ. ಸೊ ಅದನ್ನು ಕೂಡ ತಿಳಿಸಿ. ಆ್ಯಂಡ್ ಇಲ್ಲಿವರೆಗೆ 400 ಸಬ್ಸ್ಕ್ರೈಬರ್ಸ್ ಫ್ಯಾಮಿಲಿ ಆಗಿದೆ, ಥ್ಯಾಂಕ್ ಯು ಫಾರ್ ದ್ಯಾಟ್. ಇನ್ನೂ ಕೂಡ ಆದಷ್ಟು ಶೇರ್ ಮಾಡಿ, ಇನ್ನೂ ಫ್ಯಾಮಿಲಿ ದೊಡ್ಡದಾಗಲಿ ಆ್ಯಂಡ್ ಹೆಲ್ಪ್ ಕೂಡ ಆಗಲಿ. ಈ ವಿಡಿಯೋದಲ್ಲಿ ಸಪ್ಲಿಮೆಂಟ್ರಿ ರೀಡಿಂಗ್ ಚನ್ನಪಟ್ಟಣ ಟಾಯ್ಸ್ ಅನ್ನೋದಿದೆ. ಫಸ್ಟ್ ಬಂದು ಪ್ರಿಪ್ರೇಟರಿ ಆ್ಯಕ್ಟಿವಿಟಿ. ಪ್ರಿಪ್ರೇಟರಿ ಆ್ಯಕ್ಟಿವಿಟಿ ಏನಿದೆಯಪ್ಪ ಅಂದರೆ, ಕ್ಯಾನ್ ಯು ಲೊಕೇಟ್ ದ ಫಾಲೋವಿಂಗ್ ಪ್ಲೇಸಸ್ ಆನ್ ದ ಕರ್ನಾಟಕ ಮ್ಯಾಪ್. ಕರ್ನಾಟಕ ಮ್ಯಾಪ್ ಅಂತೂ ಎಲ್ಲರ ಬಳಿ ಇರುತ್ತೆ. ನೀವು 6th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸು ಇನ್ಯಾರು ನೋಡ್ತಾ ಇದ್ರು ಕೂಡ 6th ಸ್ಟ್ಯಾಂಡರ್ಡಲ್ಲಿ ಸೋಷಿಯಲ್ ಬುಕ್ಕನ್ನು ತೆಗಿರಿ, ಅಲ್ಲಿ ಸಮಾಜ ಪುಸ್ತಕ, ಅಲ್ಲಿ ನಿಮಗೆ ಕರ್ನಾಟಕ ಮ್ಯಾಪ್ ಅಂತೂ ಸಿಗ್ತದೆ. 3rd ಚಾಪ್ಟರ್ ಸಮಥಿಂಗ್ ಏನೋ ನಿಮಗೆ ಕರ್ನಾಟಕ ರಿಲೇಟೆಡ್, ನಮ್ಮ ಕರ್ನಾಟಕ ಏನೋ ಇದೆ. ಸೊ ಆ ಚಾಪ್ಟ್ರಲ್ಲಿ ನಿಮಗೆ ಮ್ಯಾಪ್ ಇದೆ, ಅಲ್ಲಿ ನೀವು ಈ ಸ್ಥಳಗಳನ್ನು ಗುರುತಿಸಿದರೆ ಆಯಿತು. ಮೈಸೂರು, ಬೆಂಗಳೂರು, ರಾಮನಗರ, ಚನ್ನಪಟ್ಟಣ. ಬೆಂಗಳೂರು ಅಂತೂ ಎಲ್ಲರಿಗೂ ಗೊತ್ತು, ನಮ್ಮ ರಾಜ್ಯದ ರಾಜಧಾನಿ. ಮೈಸೂರು ಕೂಡ ದಸರಾಗೆ ಫೇಮಸ್. ಆಮೇಲೆ ರಾಮನಗರ, ಚನ್ನಪಟ್ಟಣ, ಬೊಂಬೆಗಳು. ಈ ಪಾಠ ಇರೋದು ಕೂಡ ಬೊಂಬೆಗಳ ಬಗ್ಗೆ. ಹ್ಯಾವ್ ಯು ಎವರ್ ವಿಸಿಟೆಡ್ ಚನ್ನಪಟ್ಟಣ? ವಾಟ್ ಈಸ್ ಚನ್ನಪಟ್ಟಣ ಫೇಮಸ್ ಫಾರ್? ನೀವು ಯಾವಾಗಾದರೂ ಚನ್ನಪಟ್ಟಣಕ್ಕೆ ವಿಸಿಟ್ ಮಾಡಿದರೆ ಯಾವುದೇ ರೀತಿಗೆ ಫೇಮಸ್? ನೀವು ಒಂದು ವೇಳೆ ವಿಸಿಟ್ ಮಾಡಿದರೆ ಎಸ್ ಅಂತ ಹೇಳಿ, ಇಲ್ಲಾಂದರೆ ನೋ ಅಂತ ಹೇಳಿ. ಮತ್ತು ಯಾವುದಕ್ಕೆ ಫೇಮಸ್ ಅಂದರೆ ಟಾಯ್ಸಿಗೆ ಫೇಮಸ್. ಇಲ್ಲಿ ನೋಡ್ಬೋದು, ಈ ರೀತಿಯಾದ ಟಾಯ್ಸಿಗೆ ಫೇಮಸ್ ಚನ್ನಪಟ್ಟಣ. ಸೀದಾ ನಾನೀಗ ಕ್ವಶನ್ ಆನ್ಸರ್ಸ್ ಹೋಗ್ತಾ ಇದ್ದೇನೆ. ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಬ್ರೀಫ್ಲಿ. ವಿಚ್ ಆರ್ಗನೈಸೇಷನ್ ಈಸ್ ಹೆಲ್ಪಿಂಗ್ ದ ಟಾಯ್ ಮೇಕರ್ಸ್? ಯಾವ ಆರ್ಗನೈಸೇಷನ್ ಟಾಯ್ ಮೇಕರ್ಸ್ಗೆ ಹೆಲ್ಪ್ ಮಾಡ್ತಾ ಇದೆ ಅಂದರೆ, ಮಾಯಾ ಆರ್ಗಾನಿಕ್ ಆರ್ಗನೈಸೇಷನ್ ಆ್ಯಂಡ್ NGO ಈಸ್ ಹೆಲ್ಪಿಂಗ್ ದ ಟಾಯ್ ಮೇಕರ್ಸ್. ಇದು ಫಸ್ಟ್ ಒನ್ ಆನ್ಸರ್, ನೋಟ್ ಮಾಡ್ಕೊಳ್ಳಿ. ಸೆಕೆಂಡ್ ಒನ್, ಹೌ ವೇರ್ ದ ಟಾಯ್ಸ್ ಮೇಡ್ ಇನ್ ಆನ್ ಓಲ್ಡನ್ ಡೇಸ್? ಹಿಂದಿನ ಕಾಲದಲ್ಲಿ ಯಾವ ರೀತಿಯಾಗಿ ಟಾಯ್ಗಳನ್ನು ಮಾಡ್ತಿದ್ರು? ದ ಟಾಯ್ಸ್ ವೇರ್ ಚಿಪ್ಡ್ ಅವೇ ಆನ್ ಎ ಪೀಸ್ ಆಫ್ ಅ ವುಡ್ ಇನ್ ಓಲ್ಡನ್ ಡೇಸ್. ಸೆಕೆಂಡ್ ಒನ್ ಆನ್ಸರ್. ಥರ್ಡ್, ಹೌ ವೇರ್ ದ ಟಾಯ್ಸ್ ಮೇಡ್ ಇನ್ ಮಾಯಾ ಆರ್ಗಾನಿಕ್ ನೌ? ಹಿಂದಿನ ಕಾಲದಲ್ಲಿ ಈ ರೀತಿ ಆದರೆ ಈಗಿನ ಕಾಲದಲ್ಲಿ ಯಾವ ರೀತಿ? ಇನ್ ಅ ಮಾಯಾ ಆರ್ಗಾನಿಕ್ ವರ್ಕರ್ಸ್ ಚಿಪ್ ಅವೇ ಆನ್ ಪವರ್ ಲ್ಯಾಥರ್ಸ್ ಆ್ಯಂಡ್ ಮೇಕ್ ಅ ಟಾಯ್ಸ್. Fourth one, what is the opinion of Mr. Girish about toy making? ಮಿಸ್ಟರ್ ಗಿರೀಶ್ ಅವರ ಒಪಿನಿಯನ್ ಏನು ಟಾಯ್ ಮೇಕಿಂಗ್ ಬಗ್ಗೆ ಅಂತ ಕೇಳಿದ್ದಾರೆ. ಚನ್ನಪಟ್ಟಣ ಟಾಯ್ಸ್ ಆರ್ ವರ್ಲ್ಡ್ ಫೇಮಸ್. ದೇ ಆರ್ ಪ್ರೊಟೆಕ್ಟೆಡ್ ಆಸ್ ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಅಂಡರ್ ದ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್. ದೀಸ್ ಟಾಯ್ಸ್ ಆರ್ ಮೇಡ್ ಔಟ್ ಆಫ್ ಆಲ ಮರ. ಏನಂದ್ರೆ ಚನ್ನಪಟ್ಟಣ ಟಾಯ್ಸಿಗೆ GI ಟ್ಯಾಗ್ ಸಿಕ್ಕಿದೆ. GI ಟ್ಯಾಗ್ ಕೂಡ ಒಂದು ಟಾಯ್ಗೆ ಸಿಗ್ಬೋದು, ಕೆಲವು ವಸ್ತುಗಳಿಗೆ ಸಿಗ್ಬೋದು, ಕೆಲವು ತಿಂಡಿ, ಹಣ್ಣು ಮತ್ತೆ ಬೀಚ್ಗಳಿಗೂ ಕೂಡ GI ಟ್ಯಾಗ್ ಸಿಗ್ಬೋದು, ಸೀರೆಗಳಿಗೆ, ಹೀಗೆ ಹಲವಾರು ಇದಕ್ಕೆ GI ಟ್ಯಾಗ್ ಕೂಡ ಇದೆ. ನೆಕ್ಸ್ಟ್, ಹೌ ಡಿಡ್ ದ ಟಾಯ್ ಇಂಡಸ್ಟ್ರಿ ಒರಿಜಿನೇಟ್ ಇನ್ ಚನ್ನಪಟ್ಟಣ? ಯಾವ ರೀತಿಯಾಗಿ ಒರಿಜಿನೇಟ್ ಆಯಿತು ಟಾಯ್ ಇಂಡಸ್ಟ್ರಿ? ಟಿಪ್ಪು ಸುಲ್ತಾನ್ ಅವರ ಹೆಸರು ಎಲ್ಲರೂ ಕೇಳಿರ್ತೀರಾ. ಯೂಶ್ವಲಿ ಮೈಸೂರಲ್ಲಿ ಫೇಮಸ್ ಟಿಪ್ಪು ಸುಲ್ತಾನ್ ಅವರ ಬಗ್ಗೆ, ಅವರ ಆಡಳಿತ ಬಗ್ಗೆ, ಯಾವ ರೀತಿ ಬ್ರಿಟಿಷರ ವಿರುದ್ಧ ಹೋರಾಡಿದ್ರು ಅದರ ಬಗ್ಗೆ ಎಲ್ಲ ನೀವು ಕೇಳಿರ್ಬೋದು. ಟಿಪ್ಪು ಸುಲ್ತಾನ್ ಲವ್ಡ್ ಅ ಚಿಲ್ಡ್ರನ್ ವೆರಿ ಮಚ್. ಹಿ ಬ್ರಾಟ್ ಅ ಪರ್ಷಿಯನ್ ಟಾಯ್ ಮೇಕ್ಸ್ ಟು ಹೀಸ್ ಕಿಂಗ್ಡಮ್. Persian toy makers trained local artisans. They left this wonderful art in our state. ಹೇಗೆ ಬಂದು ಟಿಪ್ಪು ಸುಲ್ತಾನ್ ಅವರು ಮಕ್ಕಳನ್ನು ತುಂಬ ಪ್ರೀತಿಸ್ತಿದ್ರು, ಹಾಗೆ ಅವರಿಗೆ ಆಟಿಕೆಗಳನ್ನು ಮಾಡಲು ಪರ್ಷಿಯನ್ ಅವರನ್ನು ಕರೆದು ಬರ್ತಾರೆ. ಅವರು ಈ ಸ್ಥಳೀಯರಿಗೆ ಈ ಒಂದು ಕಲೆಯನ್ನು ಕಲಿಸಿ ಹೋಗ್ತಾರೆ. ಅದೇ ಚನ್ನಪಟ್ಟಣ ಟಾಯ್ಸ್. ನೆಕ್ಸ್ಟ್, 7th ಒನ್, ವಾಟ್ ಟೈಪ್ ಆಫ್ ವುಡ್ ಈಸ್ ಯೂಸ್ಡ್ ಟು ಮೇಕ್ ಚನ್ನಪಟ್ಟಣ ಟಾಯ್ಸ್?
ಸಾರಿ ನಾನು 6th one ಹೇಳಿದೆ, ಡೈರೆಕ್ಟ್ 7th one ಹೋದೆ. ವಾಟ್ ಈಸ್ ಸ್ಪೆಷಲ್ ಅಬೌಟ್ ಚನ್ನಪಟ್ಟಣ ಟಾಯ್ಸ್? ದ ಚನ್ನಪಟ್ಟಣ ಟಾಯ್ಸ್ ಆರ್ ಸ್ಪೆಷಲ್ ಬಿಕಾಸ್ ವೆಜಿಟೇಬಲ್ ಕಲರ್ಸ್ ಆರ್ ಯೂಸ್ಡ್ ಇನ್ ದೆಮ್ ಅಂಡ್ ಸೆಂಟ್ ಟು ಫಾರಿನ್ ಕಂಟ್ರೀಸ್. ಚನ್ನಪಟ್ಟಣ ಟಾಯ್ಸ್ ಹ್ಯಾವ್ ಬೀನ್ ಗಿವನ್ ಜಿಯೋಗ್ರಫಿಕಲ್ ಇಂಡಿಕೇಶನ್ ಅಂಡರ್ WTO. WTO ಅಂದರೆ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್. 6th ಒನ್ಗೆ ಆನ್ಸರ್ ಇದು. ಯಾವುದೇ ರೀತಿ ಕೆಮಿಕಲ್ ಹಾರ್ಶ್ ಬಣ್ಣಗಳನ್ನು ಇದಕ್ಕೆ ಬಳಸಲ್ಲ, ವೆಜಿಟೇಬಲ್ ಕಲರ್ ಅನ್ನೇ ಬಳಸಿ ಇದನ್ನ ಮಾಡ್ತಾರೆ. ಅದು ಸ್ಪೆಷಲ್ ಥಿಂಗ್ ಇದು. ಮತ್ತೆ GI ಟ್ಯಾಗ್ ಕೂಡ ಇದೆ ಇದಕ್ಕೆ. 7th ಒನ್ ಈಗ ಹೇಳ್ತೇನೆ. ವಾಟ್ ಟೈಪ್ ಆಫ್ ವುಡ್ ಈಸ್ ಯೂಸ್ ಟು ಮೇಕ್ ಚನ್ನಪಟ್ಟಣ ಟಾಯ್ಸ್? ಆಲೆಮರ ವುಡ್ ಈಸ್ ಯೂಸ್ ಟು ಮೇಕ್ ಚನ್ನಪಟ್ಟಣ ಟಾಯ್ಸ್. 8th ಒನ್. ವಾಟ್ ಈಸ್ ಸ್ಪೆಷಲ್ ಅಬೌಟ್ ಲೆಕ್ವೇರ್ ಕ್ರಾಫ್ಟ್ ಕಾಂಪ್ಲೆಕ್ಸ್? ಲೆಕ್ವೇರ್ ಅಂದ್ರೆ ಹಾರ್ಡ್ ಗ್ಲಾಸಿ ವಾರ್ನಿಶ್ ಅಂತ, ಆಯ್ತಾ? ದ ಗವರ್ಮೆಂಟ್ ಹ್ಯಾಸ್ ಕನ್ಸ್ಟ್ರಕ್ಟ್ ಅ ಲೆಕ್ವೇರ್ ಕ್ರಾಫ್ಟ್ ಕಾಂಪ್ಲೆಕ್ಸ್ ಇನ್ ತಟ್ಟೆಕೆರೆ ರೋಡ್. ಟ್ರೈನಿಂಗ್ ಇಸ್ ಬೀಯಿಂಗ್ ಗಿವನ್ ವಿತ್ ದ ಹೆಲ್ಪ್ ಆಫ್ ಕರ್ನಾಟಕ ಹ್ಯಾಂಡ್ಲೂಮ್ ಡೆವಲಪ್ಮೆಂಟ್ ಕಾರ್ಪೊರೇಷನ್. ಸೊ 8th ಒನ್ ಆನ್ಸರ್ ಇದು. 9th ಒನ್ ಕ್ವಶನ್ ಏನಿದೆ ಅಂದ್ರೆ, ವಾಟ್ ಡೂ ದ ಟಾಯ್ ಮೇಕರ್ಸ್ ಮೇಕ್ ಬಿಸೈಡ್ ಟಾಯ್ಸ್? ಈ ಟಾಯ್ಸ್ ಅನ್ನು ಬಿಟ್ಟು ಮತ್ತಿನ್ನೇನು ಮಾಡ್ತಾರೆ? ಕ್ರಿಕೆಟ್ ಬ್ಯಾಟ್ಸ್, ವಿಕೆಟ್ಸ್, ಫೋಟೋ ಫ್ರೇಮ್ಸ್, ಟ್ರೋಫಿ ಬೇಸಸ್, ಸ್ಪೆಕ್ಟಕಲ್ ಹೋಲ್ಡರ್ಸ್ ಎಕ್ಸೆಟ್ರಾ. ಹೀಗೆ ಹಲವು ರೀತಿಯನ್ನ ಟಾಯ್ ಒಂದೇ ಅಲ್ಲದೆ ಇವುಗಳನ್ನು ಕೂಡ ಇವರು ತಯಾರಿಸ್ತಾರೆ ಅಂತ. 10th ಒನ್ ಕ್ವಶನ್, ಹೌ ಈಸ್ ದ ಕರ್ನಾಟಕ ಗವರ್ಮೆಂಟ್ ಹೆಲ್ಪಿಂಗ್ ದ ಆರ್ಟಿಷಿಯನ್ಸ್? ಕರ್ನಾಟಕ ಗವರ್ಮೆಂಟ್ ಹೇಗೆ ಹೆಲ್ಪ್ ಮಾಡ್ತಾ ಇದೆ ಅಂತ ಕೇಳಿದ್ದಾರೆ. ಕರ್ನಾಟಕ ಗವರ್ಮೆಂಟ್ ಈಸ್ ಗಿವಿಂಗ್ ಟ್ರೈನಿಂಗ್ ಟು ದ ಆರ್ಟಿಷಿಯನ್. ದ ಗವರ್ಮೆಂಟ್ ಹ್ಯಾಸ್ ಕನ್ಸ್ಟ್ರಕ್ಟೆಡ್ ಎ ಲೆಕ್ವೇರ್ ಕ್ರಾಫ್ಟ್ ಕಾಂಪ್ಲೆಕ್ಸ್ ತಟ್ಟೆಕೆರೆ ರೋಡ್. ಇದು 10th ಒನ್ ಆನ್ಸರ್. ನೆಕ್ಸ್ಟ್ ಏನಿದೆ ನೋಡಿ, ಇಲ್ಲಿ ಇದರ ಫುಲ್ ಫಾರ್ಮ್ ಅನ್ನು ನೀವು ಬರೀಬೇಕು. NGO, GI, WHO, PIN, WTO, SLC, KMF. ನಾನು ಇದನ್ನ ಇಲ್ಲಿ ಬರ್ತಿದ್ದೇನೆ, ನೋಟ್ ಮಾಡಿ. NGO ನಾನ್ ಗವರ್ಮೆಂಟ್ ಆರ್ಗನೈಸೇಷನ್, ಆಮೇಲೆ GI ಜಿಯೋಗ್ರಫಿಕಲ್ ಇಂಡಿಕೇಶನ್, WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ಪೋಸ್ಟಲ್ ಇಂಡೆಕ್ಸ್ ನಂಬರ್, WTO ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್, SSLC ಅಂದರೆ ಸೆಕೆಂಡರಿ ಸ್ಕೂಲ್ ಲಿವಿಂಗ್ ಸರ್ಟಿಫಿಕೇಟ್, KMF ಕರ್ನಾಟಕ ಮಿಲ್ಕ್ ಫೆಡರೇಷನ್, CM ಅಂದರೆ ಚೀಫ್ ಮಿನಿಸ್ಟರ್, PM ಅಂದರೆ ಪ್ರೈಮ್ ಮಿನಿಸ್ಟರ್, IAS ಅಂದರೆ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, KPSC ಅಂದರೆ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್. ನೋಟ್ ಮಾಡಿ. Next, with the help of a dictionary, write down some more short forms, abbreviations and their expansion. ಅಂದರೆ ಇದೇ ರೀತಿ ಇನ್ನು ಕೆಲವನ್ನ ಬರೀರಿ ಅಂತ ಹೇಳಿದ್ದಾರೆ. ನಾನು ಬರೆದಿದ್ದೇನೆ ನೋಡಿ. DIG ಡೈರೆಕ್ಟರ್ ಅಂಡ್ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್, KS ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, KSEEB ಕರ್ನಾಟಕ ಸೆಕೆಂಡರಿ ಎಜುಕೇಶನ್ ಎಕ್ಸಾಮಿನೇಷನ್ ಬೋರ್ಡ್, KPC ಕರ್ನಾಟಕ ಪವರ್ ಕಾರ್ಪೊರೇಷನ್. ನೆಕ್ಸ್ಟ್ ಇಲ್ಲಿದೆ ನೋಡಿ, BSNL ಭಾರತ್ ಸಂಚಾರ್ ನಿಗಮ ಲಿಮಿಟೆಡ್, KPTCL ಕರ್ನಾಟಕ ಪವರ್ ಟ್ರಾನ್ಸ್ಮಿಷನ್ ಕಾರ್ಪೊರೇಷನ್, ಬೆಸ್ಕಾಂ, IPS, KIA ಲೆಫ್ಟಿನೆಂಟ್ ಜನರಲ್. ನೋಟ್ ಮಾಡಿ. ಸೊ ಯಾರೆಲ್ಲ ವಿಡಿಯೋನ ಇಲ್ಲಿವರೆಗೆ ನೋಡಿದಾರಾ ಆದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಕೂಡ ಮಾಡಿ. ಅದರಿಂದ ನನಗೆ ನೋಡಿದಾಗ ಓಕೆ ಶೇರ್ ಆಗ್ತಿದೆ ವಿಡಿಯೋ, ಇನ್ನೂ ಕೂಡ ವಿಡಿಯೋಸ್ ಮಾಡುವ ಅಂತ ಆಗ್ತದೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.